ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ ದಯವಿಟ್ಟು ಇಬ್ರು ಬೇಜಾರು ಮಾಡ್ಕೊಳ್ಬೇಡಿ. ಇನ್ನು ಮುಂದೆ ಅವ್ರು ಬದಲಾಗಿಲ್ಲ ಅಂತಂದ್ರೆ ನಾನು ಬೇರೆ ನಿರ್ಧಾರನೇ ತಗೊಳ್ಬೇಕಾಗುತ್ತೆ. ನಿಮ್ಮ ಮಗ ಉದ್ಧಾರ ಆಗ್ತಾನೆ, ಅವನಿಗೆ ಜವಾಬ್ದಾರಿ ಬರ್ತದೆ ಅನ್ನೋ ನಂಬಿಕೆ ನಿಮಗೂ ಇಲ್ಲ, ನನ್ನ ಮಗಳಿಗೂ ಇಲ್ಲ, ನಮಗಂತೂ ಮೊದಲೇ ಇಲ್ಲ. ಅದಕ್ಕೆ ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು. ಅದೇನಂತ ಹೇಳಿ, ನಮ್ಮ ಕೈಲಾದರೆ ನಾವು ಖಂಡಿತ ಮಾಡ್ತೀವಿ. ನೀವು ನಿಮ್ಮ ಮಗನ ಹತ್ರ ಮಾತಾಡ್ಬಿಟ್ಟು ನನ್ನ ಮಗಳಿಗೆ ಡಿವೋರ್ಸ್ ಕೊಡ್ಸ್ಬಿಡಿ. ಬೀಗರು ಹಾಗೆ ಮಾತಾಡಿದ್ರು ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಏನ್ ಲಕ್ಷ್ಮಿ, ಇದೇನು ನಮ್ಗೆ ಹೊಸ್ತಾ? ನಾವಿಲ್ಲಿಂದ ಹೋಗುವಾಗಲೇ ಹೀಗಾಗ್ಬೋದು ಅಂತ ಮಾತಾಡ್ಕೊಂಡು ಹೋಗಿದ್ವಿ ತಾನೇ. ಬಿಟ್ಬಿಡು, ಕೆಲ ತಲೆ ಕೆಡಿಸ್ಕೋಬಾರ್ದು. ಅವ್ರು ನಮ್ಗೆ ಅವಮಾನ ಮಾಡಿದ್ರು ಅಂತ ನಂಗೆ ಬೇಜಾರಾಗ್ತಾ ಇಲ್ಲ ರೀ. ಪಾಪ ನಮ್ಮ ಸಿಂಚನ ಮಗನ್ ಕಳ್ಕೊಂಡು ಎಷ್ಟು ದುಃಖದಲ್ಲಿದ್ದಾಳೆ. ಅವಳು ಮುಂದೆ ಇಷ್ಟೆಲ್ಲ ಮಾತಾಡ್ಬಿಟ್ಟು ಅವಳ ಮನ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡು, ಅವರು ಮೊದಲೇ ರಾಜಕೀಯದವರು, ಅವ್ರ ನಡೆ ನುಡಿ ಹಾಗೇನೆ. ಅವ್ರು ನಮಗೆ ಮುಖ್ಯ ಅಲ್ಲ, ಸಿಂಚನ ಮುಖ್ಯ. ಲಕ್ಷ್ಮಿ, ನೀನು ಊಟ ತಿಂಡಿ ಮಾಡದೆ ಉಪವಾಸ ಇದ್ರೆ ನಿನ್ನ ಆರೋಗ್ಯ ಏನಾಗುತ್ತೆ ಹೇಳು? ಬಾ, ಸ್ವಲ್ಪ ತಿನ್ನಿ ಬಾ. ನನ್ಗೆ ಹಸಿವಿಲ್ಲ ರೀ. ಲಕ್ಷ್ಮಿ, ನಿನ್ನ ಹೊಟ್ಟೆಗೆ ಏನೂ ತಿನ್ಲಿಲ್ಲ ಅಂದ್ರೆ ಆರೋಗ್ಯ ಹೆಂಗೆ ಸುಧಾರಿಸುತ್ತೆ? ಬಾ, ಒಂದು ಸ್ವಲ್ಪ ನಾನು ತಿನ್ನಿ. ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿ ಬಿಟ್ಬಿಡಿ, ನಾನು ಸರಿ ಹೋಗ್ತೀನಿ. ಈಗ ಬಂದಿದ್ರಲ್ಲ, ಯಾರದು ಅಷ್ಟೊತ್ತು ಮಾತಾಡ್ತಿದ್ರಿ? ಅದು ಆಕ್ಚುಲಿ ಅವ್ರ ರಿಲೇಟಿವ್ಗೆ ಏನೋ ಕೆಲಸ ಬೇಕು ಅಂತ ಕೇಳ್ಕೊಂಡ್ ಬಂದಿದ್ರು ಅಷ್ಟೇ. ಹೌದಾ? ಹಾಗಿದ್ರೆ ನಿಮಗೆ ಗೊತ್ತಿರೋರ ಹತ್ರನೋ ಅಥವಾ ನಿಮ್ಮ ಆಫೀಸಲ್ಲೇ ಕೆಲಸ ಕೊಡ್ಸ್ಬೋದಲ್ವಾ? ನಾನು ಹಾಗೆ ಯೋಚನೆ ಮಾಡಿದೆ ಜಾನ್ವಿ ಅವರೇ, ಆದ್ರೆ ಇದೆಲ್ಲ ಆ ಹುಡುಗನ ಕ್ವಾಲಿಫಿಕೇಶನ್ಸ್ ಮೇಲೆ ಡಿಪೆಂಡ್ ಅಲ್ವಾ. ಈಗ ಒಂದು ಡಿಸರ್ವಿಂಗ್ ಕ್ಯಾಂಡಿಡೇಟ್ ಆಗಿದ್ರೆ ನಾನು ಖಂಡಿತ ನಮ್ಮ ಕಂಪ್ನಿಲೇ ಕೆಲಸ ಕೊಡ್ತಾ ಇದ್ದೆ. ಅದು ಅಲ್ಲದೆ ಇವ್ರ ಧೋರಣೆ ನೋಡಿ, ಅವ್ನ ಮಾರ್ಕ್ಸಿಗೆ ತಕ್ಕಂಗೆ ನಾನು ಕೆಲಸ ಕೊಡ್ತೀನಿ ಅಂದ್ರೆ ಬೇಡವಂತೆ, ದೊಡ್ಡ ಹುದ್ದೆನೇ ಬೇಕಂತೆ. ಈಗೆಲ್ಲ ಕಡೆ ಬಂದು ಹೀಗೆ ತಲೆ ತಿಂತಾರೆ, ಆಫೀಸ್ಗೆಲ್ಲ ಬಂದ್ಬಿಡ್ತಾರೆ. ಹೌದಾ? ಹೌದು ಜಾನ್ವಿ ಅವರೇ. ಈಗ ನೋಡಿ, ಅವನು ನಿಮ್ಮನ್ನು ನೋಡ್ಕೊಂಡಿದ್ದಾನೆ, ನಿಮ್ಮ ಹತ್ರನೂ ಬಂದು ನನಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ ಸರಂಪುರಿಗೆ ಬಿಡ್ತಾನೆ. ಆದರೆ ನೀವು ಎಂಟರ್ಟೈನೇ ಮಾಡಕ್ಕೆ ಹೋಗ್ಬಿಡಿ, ಗೊತ್ತೇ ನನ್ನ ಹತ್ರ ಇದ್ದು ಬಿಡಿ. ಅಲ್ಲ, ಅವ್ರು ಹೇಗೆ ಪರಿಚಯ ನಿಮಗೆ? ಈಗ ಆ್ಯಕ್ಚುಲಿ ನಮ್ಮ ಆಫೀಸ್ ಎಕ್ಸ್ ಎಂಪ್ಲಾಯಿ, ಆಫೀಸಲ್ಲಿ ಇದ್ದಾಗಲೂ ಹೀಗೇನೆ ನನಗೆ ಅಷ್ಟು ಕಷ್ಟ ಇದೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಕೊಳ್ಳೋರು. ನಾನು ಎಷ್ಟೋ ಹೆಲ್ಪ್ ಮಾಡೋ ಪ್ರಯತ್ನ ಮಾಡಿದ್ದೆ, ಆದರೆ ಆಮೇಲೆ ನನಗೆ ಗೊತ್ತಾಗಿದೆ ಏನು ಗೊತ್ತಾ, ಈಸ್ ಅ ಗ್ಯಾಂಬ್ಲರ್ ಆ್ಯಂಡ್ ಆನ್ ಅಡಿಕ್ಟ್. ಇಂಥವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ ಮನೆಗೆ ನಮ್ಮ ರೆಪ್ಯುಟೇಷನ್ ಹಾಳಾಗತ್ತಷ್ಟೆ. ಎಲ್ಲ ಕಡೆ ಕಷ್ಟ, ತೀಕಲಾಟ. ಕಾಟ ಕೊಡೋರ್ಗೆ ಕಾಟನ. ಇದನ್ನೇ ಕರ್ಮ ರಿಟರ್ನ್ಸ್ ಅನ್ನೋದು. ಏನಾಗುತ್ತೋ ಒಂದೊಂದ್ಸತಿ ಏನು ಯೋಚನೆ ಮಾಡದೆ ನಮ್ಗೇನು ಆಗಲ್ಲ ಅಂತ ಏನ್ ಬೇಕೋ ಅದನ್ನ ಮಾಡ್ತಾ ಇರ್ತೀವಿ. ಆದ್ರೆ ಕರ್ಮ ಅದೇನ್ ಬೇಕೋ ಅದನ್ನ ಮಾಡ್ತಾ ಇರುತ್ತೆ ಅಲ್ವಾ? ನೋಡಿ, ಈಗ ನಾವು ಇಲ್ಲಿ ಬಂದು ಆರಾಮಾಗಿ ಮಸಾಲೆ ಪುರಿ ತಿನ್ನೋಣ ಅನ್ಕೊಂಡು ಬಂದಿದ್ವಿ. ಈಗ ಅವನ ವಿಷಯ ಮಾತಾಡ್ತಾ ಕೂತಿದ್ದೀನಿ, ಆರಾಮಾಗಿ ಹೊರಗೆ ಬಂದು ತಿನ್ನೋಕ್ಕೂ ಆಗ್ತಾ ಇಲ್ಲ. ಸರಿ, ನೆಕ್ಸ್ಟು ಇನ್ನೇನು ಆರ್ಡರ್ ಮಾಡಲಿ? ಏನು ಬೇಡ, ನನಗೆ ಇಷ್ಟೇ ಸಾಕು. ಅದು ಹೇಗೆ ಸಾಧ್ಯ? ಪಾನಿಪುರಿ ರೆಡಿ ಇದೆ, ಮೆನುನಲ್ಲಿರೋ ಎಲ್ಲ ಒಂದೊಂದು ಐಟಮ್ ಆರ್ಡರ್ ಮಾಡಾಗಿದೆ. ಒಂದೊಂದು ಸ್ಪೂನ್ ಆದರೂ ನೀವು ತಿನ್ನಲೇಬೇಕಪ್ಪ. ಫೋಟೋ ಕಳೆದೋಯ್ತು ಅಂತ ಇನ್ನೂ ಬೇಜಾರಲ್ಲಿದ್ಯಾ? ನಾನು ಹೇಳ್ದೆ ತಾನೆ, ನಾವು ಚರ್ಚ್ಗೆ ಹೋಗ್ಬಿಟ್ಟು ಫೋಟೋ ಇಸ್ಕೊಂಬರುಮ್ಮ, ಬೇಜಾರಾಗ್ಬೇಡ.
ವೆಂಕಿ, ಜವಾಬ್ದಾರಿ ಇಲ್ಲ ಅಂತ ಯಾಕಂತೀಯ? ಹೆತ್ ಮಕ್ಳೇ ಅತ್ತೆ ಮಾವನ್ನ ನೋಡ್ಕೊಳ್ದಿರ ಹಂಗೆ ಬಿಟ್ಟವ್ರೆ. ಆದ್ರೆ ನೀನು ಅವ್ರನ್ನ ನೋಡ್ಕೋತಿದ್ಯಾ, ಅವ್ರ ಜೊತೆಗೆ ಇದೆಯಾ. ಹೆತ್ತ ತಂದೆ ತಾಯಿನ ನೋಡ್ಕೊಳ್ಳೋದಕ್ಕಿಂತ ದೊಡ್ಡ ಜವಾಬ್ದಾರಿ ಬೇರೆ ಏನೈತೆ? ನೋಡು, ನೀನು ಒಳ್ಳೆತನಕ್ಕೆ ಅದ್ಯಾವ್ರು ಮೋಸ ಮಾಡಕ್ಕಿಲ್ಲ. ನೋಡು, ನಿನ್ಗೆ ಬರೀ ಫೋಟೋ ಅಷ್ಟೇ ಅಲ್ಲ, ನಿಮ್ಮಮ್ಮ ನೀನು ಒಂದಾಗ್ತೀರ. ಅವ್ರು ಬೇಗ ನಿನ್ ಕಣ್ ಮುಂದೆ ಬರ್ತಾರೆ. ಯೋಚನೆ ಮಾಡ್ಬೇಡ. ಜಾನವ್ರಗ ನೀನು ಇಲ್ಲಿಂದ ಓಡ್ ಹೋಗ್ಬೇಕಾದ್ರೆ ನಿನ್ನ ಪ್ರಾಣನ ಒತ್ತಿ ಇಟ್ಟು ಹೋಗ್ಬೇಕು. ಆಗ ಒಂದು ಪಕ್ಷ ನಿಜವಾಗ್ಲೂ ಓಡ್ ಹೋದೆ ಅಂತ ಇಟ್ಕೋ. ಆ ಕಡೆ ಅರ್ಜುನನ ಪ್ರಾಣ ಪಕ್ಷಿ ಅವನು ನನ್ನ ಮಗನ ಸಾಯಿಸ್ತೀನಿ ಅಂತ ಹೇಳಿದ ತಕ್ಷಣ ನಾನು ಇಲ್ಲಿಂದ ತಪ್ಪಿಸ್ಕೊಳ್ದೆ ಹೋದ್ರೆ ಅದು ತಪ್ಪಾಗುತ್ತೆ. ನಾನು ಹೇಗಾದ್ರೂ ಹೊರಗೆ ಹೋದ್ರೆ ನನ್ನ ಮಗನ ನಾನು ಕಾಪಾಡ್ಕೋಬಹುದು. ಏನು ಸದ್ ಬರ್ದೇ ಇರೋದು ನೋಡಿದ್ರೆ ಮನೇಲಿ ಯಾರೂ ಇಲ್ಲ ಅನ್ಸುತ್ತೆ. ಈ ಸಮಯದಲ್ಲಿ ನಾನು ಹೊರಗೆ ಹೋಗ್ಬಿಟ್ರೆ ಮತ್ತೆ ಅವನ ಕೈಗೆ ಸಿಗೋದಿಲ್ಲ.